ಒಂದು ಚಿತ್ರ ಬರೀತಾರೆ. ಒಂದೇ ಚಿತ್ರ, ಆ ಚಿತ್ರದಲ್ಲಿ 10 ಅವತಾರಗಳನ್ನು ತಲೆಗೆ ಹತ್ತುವ ಹಾಗೆ ಅದನ್ನು ಚಿತ್ರೀಕರಣ ಮಾಡಬೇಕು. ಹೇಗೆ ಮಾಡ್ತಾರೆ? ರಾಮದೇವರ ಪ್ರಸಂಗ ಬಂದಾಗ ಕೈಲಿ ಬಿಲ್ಲನ್ನು ಕೊಡ್ತಾರೆ. ಯಾಕೆಂತಂದ್ರೆ ಅದು ರಾಮದೇವರ ಅಸಾಧಾರಣ ಧರ್ಮ ಅಂತ. ಆದರೆ ಆಚಾರ್ಯರು ಹೇಳಿದರು, ಬಿಲ್ಲು ರಾಮದೇವರ ಅಸಾಧಾರಣ ಧರ್ಮ ಅಲ್ಲ. ಯಾಕಂದ್ರೆ ಪರಶ್ವತ ಧನುರ್ಧರಂ ಅಂತ ಪರಶುರಾಮ ದೇವರಿಗೂ ಇದೆ. ಹಾಗಾಗಿ ಯಾವುದು ರಾಮದೇವರ ಸಾಧಾರಣ ಧರ್ಮ ಅಂತಂದ್ರೆ ಆಚಾರ್ಯರು ಹೇಳಿದ್ದು ಬಿಲ್ಲು ಬಾಣ ಅಂತ ಅಲ್ಲ, ಜ್ಞಾನಂ ಶರಂಚ ದದತಂ ಅಂತ ಹೇಳ್ತಾರೆ. ಜ್ಞಾನವನ್ನು ಬಾಣವನ್ನು ಹಿಡ್ಕೊಂಡ ದೇವರು ರಾಮ ಅಂತ. ಅದು ಹೇಗೆ ನೀವು ನೋಡಿ, ಆಚಾರ್ಯರು ಕೊಟ್ಟ ಪ್ರತಿಮೆಗಳಲ್ಲಿ ನೀವು ನೋಡಿ, ಅದು ನೀವು ನೋಡ್ಬೋದು. ರಾಮದೇವರು ಬಾಣ ಹೇಗೆ ಹಿಡ್ಕೊಂಡಿದ್ದಾರೆ, ಕೈಯಲ್ಲಿ ಬಾಣ ಹಿಡ್ಕೊಳ್ಳೋದು. ಸಾಮಾನ್ಯವಾಗಿ ನಮ್ಮಂಥವ್ರ ಕೈಯಲ್ಲಿ ಬಾಣ ಕೊಟ್ಟರೆ ಹೀಗೆ ಹಿಡ್ಕೊಳ್ತೇವೆ, ಹಾಗೆ ಹಿಡ್ಕೊಂಡಿಲ್ಲ ರಾಮದೇವರು. ಹೇಗೆ ಹಿಡ್ಕೊಳ್ತಾರೆ? ಎರಡೇ ಬೆರಳಲ್ಲಿ ಬಾಣವನ್ನು ರಾಮದೇವರು ಹಿಡ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಈ 2 ಬೆರಳು ಇದು ಜ್ಞಾನ ಮುದ್ರೆ. ರಾಮದೇವರು ಜ್ಞಾನ ಮುದ್ರೆ, ಅದರಲ್ಲಿ ಬಾಣವನ್ನು ಹಿಡ್ಕೊಂಡಿದ್ದಾರೆ. ಅಂದ್ರೆ ರಾಮದೇವರು ಹೇಳ್ತಾರೆ, ನಿನ್ನ ಸಾಧನೆಗೆ ಏನಾದರೂ ವಿರೋಧ ಬಂದರೆ ಅದನ್ನು ಸಂಹಾರ ಮಾಡಲಿಕ್ಕೋಸ್ಕರ ಈ ಬಾಣ ಅಂತ ರಾಮದೇವರು ಕೈಯಲ್ಲಿ ಬಾಣವನ್ನು ಹಿಡ್ಕೊಂಡಿದ್ದಾರೆ ಅಂತ. ಸಾಧನೆಗೆ ಯಾರಾದರೂ ತಡೆಗಳು ಬಂದರೆ ಅವರನ್ನೆಲ್ಲ ದೂರಕ್ಕೆ ಹಿಮ್ಮೆಟ್ಟಿಸ್ತೇನೆ. ಅದರ ಒಟ್ಟಿಗೆ ಈ ಒಳಗಿನ ಅಧ್ಯಾತ್ಮದ ಸಾಧನೆಗೆ ಬೇಕಾದ್ದು ಜ್ಞಾನೇನೈವ ಪರಂಪದ ಅಂತ ಆಚಾರ್ಯರು ಹೇಳಿದ ಹಾಗೆ ಜ್ಞಾನ ಮುಖ್ಯವಾದ ಸಾಧನ. ಆ ಜ್ಞಾನವನ್ನು ಹಿಡ್ಕೊಂಡಿದ್ದಾನೆ ಅಂತೆ. ಹಾಗಾಗಿ ಒಂದೇ ಕೈಯಲ್ಲಿ ಭಗವಂತ ಜ್ಞಾನ ಮುದ್ರೆ, ಶರವನ್ನು ಎರಡನ್ನು ಹಿಡ್ಕೊಂಡಿದ್ದಾನೆ ಭಗವಂತ. ನಾವು ಪ್ರಕೃತ ವಿಷಯಕ್ಕೆ ಬಂದರೆ, ರಾಮದೇವರು ಜ್ಞಾನ ಮುದ್ರೆಯನ್ನು ಕೈಯಲ್ಲಿ ಹಿಡ್ಕೊಳ್ಳುವುದರ ಮೂಲಕ 11,000 ವರ್ಷದ ಆಡಳಿತದಲ್ಲಿ ರಾಮದೇವರು ಮಾಡಿದ ಕೆಲಸ ಏನು? ಶತ್ರು ನಿಗ್ರಹ 14 ವರ್ಷದಲ್ಲಿ ಮುಗಿದಿದೆ. ಲಕ್ಷ್ಮಣನ ಮೂಲಕ ಮಧುರಾ ಪಟ್ಟಣವನ್ನು ನಿರ್ಮಾಣ ಮಾಡಿ ಆಗಿದೆ. ಹೀಗೆ ಒಬ್ಬೊಬ್ಬರ ಹತ್ರ ಒಂದೊಂದು ಕೆಲಸವನ್ನು ಭಗವಂತ ಮಾಡಿಸಿದ. ತಾನು ರಾಜ್ಯದ ಸಿಂಹಾಸನದಲ್ಲಿ ಕೂತು ಮಾಡಿದ ಕೆಲಸ ಏನು ಅಂತಂದ್ರೆ, ಸಜ್ಜೀವರಾಶಿಗಳ ಹೃದಯ ಸಿಂಹಾಸನದಲ್ಲಿ ಕೂತು ರಾಮದೇವರು ಜ್ಞಾನವನ್ನು ನಿರ್ಮಾಣ ಮಾಡಿದ್ದು ರಾಮದೇವರದ್ದು ಅಸಾಧಾರಣ ಧರ್ಮ ಅಂತ ಈ ಗುಟ್ಟನ್ನು ಹೇಳಿದ ಒಬ್ಬರೇ ಆಚಾರ್ಯರು ಶ್ರೀ ಮಧ್ವಾಚಾರ್ಯರು ಅಂತ. ಜ್ಞಾನಂ ಶರಂಚ ದದತಂ ಅಂದ್ರೆ ರಾಮದೇವರು ಜ್ಞಾನ ಕೊಟ್ಟದ್ದು. ಬರೀ ಶಬ್ದ ಕಿವಿಗೆ ಹಾಕಿದ್ದಲ್ಲ, ಶಬ್ದದಿಂದ ಆಗಬೇಕಾದ ಮನಪರಿಣಾಮಭೂತವಾದ ಜ್ಞಾನವನ್ನು ಕೊಟ್ಟವರು ರಾಮದೇವರು. ಹಾಗಾದ್ರೆ ರಾಮ ಶರವನ್ನು ಮಾತ್ರ ಹಿಡಿದದ್ದಲ್ಲ, ಜ್ಞಾನವನ್ನೂ ನೀಡುವವ. ಗುರು ಅಂದ್ರೆ ಯಾರು? ಯಾರು ಅಂಧಕಾರವನ್ನು ನಿವಾರಣೆ ಮಾಡಿ ಯಾರು ಜ್ಞಾನವನ್ನು ಕೊಡ್ತಾನೆ ಅವನನ್ನು ಗುರು ಅಂತ ಹೇಳಬೇಕು. ಆದ್ದರಿಂದ ರಾಮದೇವರು ಗುರುಗಳು ಹೌದು. ಯಾಕೆ ಗುರುಗಳು? ಜ್ಞಾನವನ್ನು ಕೊಡುವವರಾದಿಂದ ಗುರುಗಳು. ಆದ್ದರಿಂದ ಅಪ್ಪಣಾಚಾರ್ಯರು ಗುರು ರಾಘವೇಂದ್ರ ಅಂತ ಏನು ಹೇಳಿದ್ದಾರೆ, ಅದು ಗುರು ಎಂಬಂತಹ ವಿಶೇಷಣ ಅದು ವ್ಯರ್ಥ ಅಲ್ಲ. ಯಾಕೆ ಅಂತಂದ್ರೆ ಜ್ಞಾನಪ್ರದರಾದಂತಹ ದೇವರು ರಾಮ, ಆದ್ದರಿಂದ ರಾಮದೇವರು ಗುರು ಹೌದು, ರಾಘವೇಂದ್ರ ಹೌದು. ಅದನ್ನು ಗುರು ರಾಘವೇಂದ್ರ ಅಂತ ಗುರುಸ್ತೋತ್ರದಲ್ಲಿ ಗುರು ಅಂತ ಶಬ್ದ ಪ್ರಯೋಗ ಮಾಡಿದರೆ ಅದು ಚೆನ್ನಾಗಿ ಕೂಡ್ತದೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಇಲ್ಲಿ ಬಂದಿದ್ರೆ ಅವರು ಪ್ರಶ್ನೆ ಕೇಳಿದವರು, ಅವರ ಪ್ರಶ್ನೆಗೆ ಇಷ್ಟು ಉತ್ತರ. ಇನ್ನು ಪುನಃ ನೀವು ಪ್ರಶ್ನೆ ಕೇಳಿದ್ರೆ ಪುನಃ ಮತ್ತೆ ನಾಳೆ ಉಪನ್ಯಾಸದಲ್ಲಿ ಪ್ರತ್ಯುತ್ತರವನ್ನು ಕೊಡ್ತೀನಿ. ಹಾಗೆ ಗುರು ರಾಘವೇಂದ್ರ ಇಡೀ ಸ್ತೋತ್ರದಲ್ಲಿ ರಾಘವೇಂದ್ರ ಅಂತ ಶಬ್ದ ಬಂದಾಗ ಅದನ್ನು ಜೋಡಿಸಿ ರಾಮದೇವರಲ್ಲಿಯೂ ಅನುಸಂಧಾನ ಮಾಡಿ. ಹಾಗಾಗಿ ನಿರಸ್ತ ದೋಷ ಅಂತ ಹೇಳುವಾಗ ದೋಷವನ್ನು ನಿವಾರಣೆ ಮಾಡುವ ರಾಮಚಂದ್ರ ಅವನು ನಮ್ಮ ತಲೆಯಲ್ಲಿ ಬರಬೇಕು. ಬರೀ ರಾಯರು ಮಾತ್ರ ಅಲ್ಲ, ರಾಯರ ಒಳಗೆ ನಿಂತ ವಾಯುದೇವರಲ್ಲಿ ಹನುಮನ್ಮುಖೇಶು ಸಂದರ್ಶಯಂತ ಅಂತಹ ರಾಮದೇವರು ನಮ್ಮ ತಲೆಯಲ್ಲಿ ಮೂಡಿ ಬರಬೇಕು. ನಿರಸ್ತ ದೋಷ. ನಿರಸ್ತ ದೋಷ ಅಂದರೆ ಇದು ಒಂದು ಚಿಂತನೆ ನಾವು ಮಾಡಬಹುದು. ಭಗವಂತನನ್ನು ಗುರುಗಳನ್ನು ನಾವು ಹೇಗೆ ಉಪಾಸನೆ ಮಾಡ್ತೇವೆ ಹಾಗೆ ಅವರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ ಅಂತ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ. ಭಗವಂತನನ್ನು ದೋಷರಹಿತ ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮ ದೋಷವನ್ನು ಭಗವಂತ ದೂರಕ್ಕೆ ಕಳಿಸ್ತಾನಂತೆ. ಆದ್ದರಿಂದ ನಮ್ಮಲ್ಲಿ ದೋಷ ಇದ್ರೆ ಅಂತ ಏನು ಹೇಳಲಿಕ್ಕಿಲ್ಲ. ಬೆಳಿಗ್ಗೆ ಹೇಳಿದ್ರು ಅವರು ತಿರುವಕ್ರೆಯ ಕಥೆ ಹೇಳುವಾಗ, ಅದು ಭಗವಂತ ನಮ್ಮಲ್ಲಿರ್ತಕ್ಕಂತಹ ವಕ್ರತೆಯನ್ನು ಅಡಿಯಿಂದ ಮುಡಿಯ ತನಕ ಎಲ್ಲಿ ನೋಡಿದರೂ ವಕ್ರತೆನೇ ನಮ್ಮಲ್ಲಿ ಇರುವುದು. ಹಾಗಾಗಿ ನಮ್ಮಲ್ಲಿ ದೋಷಗಳು ತುಂಬಿದೆ. ಇಂತಹ ದೋಷಗಳು ಏನಿದೆ, ನಿರಸ್ತಾಹ ದೋಷಾಹ ಯಸ್ಮಾತ್, ನಮ್ಮಲ್ಲಿರತಕ್ಕಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡುವಂತಹ ಶಕ್ತಿ ಅದು ರಾಯರಲ್ಲಿ ಚಿಂತನೆ ಮಾಡಿದ ಹಾಗೆ ರಾಮದೇವರಲ್ಲಿಯೂ ನಾವು ಚಿಂತನೆ ಮಾಡಬೇಕಾದ್ದು ಅಂತ. ನಿರಸ್ತ ದೋಷ.
ನಿರವಧ್ಯ ವೇಷ. ಇದು ಬಹಳ ಮುಖ್ಯವಾದ ಮಾತು. ನಿರವಧ್ಯವಾದ ವೇಷ ಅಂತ ಈ ಸ್ತೋತ್ರದಲ್ಲಿ ಈ ವೇಷಕ್ಕೂ ಭಾರೀ ಮಹತ್ವ ಕೊಟ್ಟಿದ್ದಾರೆ. ಏನಾದ್ರೇನು ವೇಷ ಅಂತ ಅಲ್ಲ, ವೇಷ ಎಂಬುದು ಬಹಳ ಮುಖ್ಯ. ದೇವರತ್ರ ಬರುವಾಗ ವೇಷದ ಬಗ್ಗೆ ಗಮನ ಹರಿಸಬೇಕು ಅಂತ. ಎಲ್ಲ ಕಡೆ ಯೂನಿಫಾರ್ಮ್ ಉಂಟ್ರಿ, ದೇವಸ್ಥಾನಕ್ಕೆ ಯಾಕೆ ಯೂನಿಫಾರ್ಮ್ ಬೇಡ? ಒಂದು ಚಿಕ್ಕ ಶಾಲೆ ಪ್ರಾರಂಭ ಆದರೆ ಯೂನಿಫಾರ್ಮ್ ಬೇಕು, ಒಂದು ಫ್ಯಾಕ್ಟ್ರಿ ಬಂದರೆ ಯೂನಿಫಾರ್ಮ್ ಬೇಕು, ಎಲ್ಲ ಕಡೆ ಯೂನಿಫಾರ್ಮ್ ಬೇಕು. ನಮ್ಮ ಭಾಗವತ ಹೇಳ್ತದೆ, ವಾದಿರಾಜರು ಹೇಳ್ತಾರೆ, ರುಕ್ಮಿಣೀಶ ವಿಜಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಭಾಗವತದ ಕಥೆ ನಿರೂಪಣೆ ಮಾಡುವಾಗ. ಈ ಭೂಮಿ ಅಲ್ಲ, ಎಲ್ಲರ ಪ್ರತಿನಿಧಿಯಾಗಿ ಭೂಮಿದೇವಿ ದೇವರತ್ರ ಮನವಿ ಸಲ್ಲಿಸಲಿಕ್ಕೆ, ಅಪ್ಲಿಕೇಶನ್ ಕೊಡಲಿಕ್ಕೆ ಹೋಗುವಾಗ ಯಾವ ವೇಷ ಹಾಕೊಂಡು ಹೋದ್ಲು? ಗೋರೂಪ ಧರಾ ಬಬುವ ಅಂತ. ಭೂಮಿದೇವಿ ಗೋರೂಪವನ್ನು ತಳೆದು ಹೋದ್ಲಂತೆ. ಯಾಕೆ? ಬೇರೆ ವೇಷ ಯಾಕೆ ಹಾಕೊಂಡು ಹೋಗಲಿಲ್ಲ? ಗೋಬ್ರಾಹ್ಮಣ ಮುಖ್ಯ ಬಂಧು ನಿಶಮ್ಯ, ಭಗವಂತನಿಗೆ ಗೋವು ಅಂದ್ರೆ ಇಷ್ಟ ಅಂತ ತಿಳ್ಕೊಂಡು ಭೂಮಿದೇವಿ ಬೇರೆ ವೇಷವನ್ನೆಲ್ಲ ಬದಿಗೊತ್ತಿ ಗೋವಿನ ಆಕಳಿನ ವೇಷವನ್ನು ಹಾಕೊಂಡು ದೇವತೆಗಳ ಮೂಲಕ ಭಗವಂತನಿಗೆ ಮನವಿ ಸಲ್ಲಿಸಲಿಕ್ಕೆ ಹೋಗಿದ್ದಾಳೆ ಅಂತ. ಅವಳಿಗೆ ಭೂಮಿಯ ಗೊತ್ತು, ನಮ್ಮ ಕೆಲಸ ಆಗಬೇಕಾದ್ರೆ ದೇವರಿಗೆ ಇಷ್ಟವಾದ ವೇಷ ಹಾಕೊಂಡು ಹೋಗಬೇಕು ಅಂತ. ಯಾವುದೋ ಆವೇಶದ ವೇಷ ಬೇಡ ನಮಗೆ, ದೇವರಿಗೆ ಇಷ್ಟವಾದ ವೇಷ ಬೇಕು ಅಂತ. ಆದ್ರಿಂದ ದೇವಸ್ಥಾನಕ್ಕೆ ಬರುವಾಗ ದೇವರಿಗೆ ಯಾವುದು ಇಷ್ಟ ಆ ವೇಷದಲ್ಲಿ ನಾವು ಬಂದರೆ ಭಗವಂತ ಇಷ್ಟಪಡ್ತಾನೆ. ಇದನ್ನು ನಾನು ಬಿಡಿಸ್ಲಿಕ್ಕೆ ಹೋಗೋದಿಲ್ಲ. ನೀವು ಬೈತೀರಿ ಅಧಿಕ ಪ್ರಸಂಗಿ ಸ್ವಾಮಿಗಳು ಅಂತ. ಆದ್ರೆ ನಿಮಗೆ ಗೊತ್ತು ಯಾವುದು ಇಷ್ಟ ಯಾವುದು ಅನಿಷ್ಟ ಅಂತ. ಎಲ್ಲಿಯಾದರೂ ಬೋರ್ಡ್ ಹಾಕಿದ್ರೆ ಅದರಲ್ಲಿ ಆಕ್ಷೇಪ ಮಾಡಬೇಡಿ. ಹೇಗೆ ನಾವು ಈ ಆಸ್ಪತ್ರೆಯಲ್ಲಿ ರೋಗಿಯನ್ನು ನೋಡಬೇಕಾದ್ರೆ ಅಲ್ಲಿ ಡಾಕ್ಟರ್ ಬರೆದಿರ್ತಾರೆ, ಹೀಗೆ ಬರಬೇಕು, ಚಪ್ಪಲಿ ತೆಗೆದಿಟ್ಟು ಬನ್ನಿ ಅಂತ ಬರೀತಾರೆ. ದೇವಸ್ಥಾನಕ್ಕೆ ಬರುವಾಗ ಜಗಳಾಡ್ತೀವಿ, ಚಪ್ಪಲಿ ಯಾಕೆ ಇಡಬೇಕು? ಒಂಥರ ಆಸ್ಪತ್ರೆಗೆ ಹೋಗಿ ಬನ್ನಿ, ಗೊತ್ತಾಗ್ತದೆ ನಿಮಗೆ. ಡಾಕ್ಟರ್ ಹೇಳ್ತಾರೆ, ನೀವು ನೋಡ್ಬೇಕು ಆ ಪೇಷಂಟ್ ಅನ್ನು, ಚಪ್ಪಲಿ ತೆಗೆದು ಬಾ ಅಂತ. ದೇವರನ್ನು ನೋಡ್ಲಿಕ್ಕೆ ಹೋಗುವಾಗ ಬೇಡವಾ? ಎಲ್ಲ ನಿಯಮಗಳು ಬೇಕು. ಹಾಗೆ ಭಗವಂತನಿಗೆ ರಾಯರು ಇಷ್ಟ ಆದರು. ಯಾಕೆ ಇಷ್ಟ ಆದರು? ನಿರವಧ್ಯ ವೇಷ ಅಂತ ಹೇಳಿದರು. ರಾಯರ ವೇಷ ಅದು ಇಷ್ಟ ಆಯ್ತಂತೆ. ಏನು ವೇಷ? ರಾಯರ ವೇಷ ಸನ್ಯಾಸ ವೇಷ, ಕಾಷಾಯದ ವೇಷ ಭಗವಂತನಿಗೆ ಇಷ್ಟ ಆಯಿತು. ಯಾಕೆ ಇಷ್ಟ ಆಯಿತು? ಅದು ಈ ಕಾಷಾಯ ವಸ್ತ್ರ ಇದು ಯಾವುದರ ಸಂಕೇತ? ನೀವು ಹೇಳ್ತೀರಿ ಭಿಕ್ಷೆಯ ವೇಷ ಅಂತ, ಭಿಕ್ಷಾಟನೆಯ ವೇಷ ಅಂತ. ಅಲ್ಲ ಅಂತ ಹೇಳಿದರು. ಈ ಕೃಷ್ಣ ಮತ್ತು ರುಕ್ಮಿಣೀ ದೇವಿಯರಿಗೆ ವಿನೋದದ ಕಲಹ ಭಾಗವತದಲ್ಲಿ ಪ್ರಸ್ತುತ ಆಗಿದೆ. ಆವಾಗ ಕೃಷ್ಣದೇವರು ಹೇಳ್ತಾರೆ, ಅಮ್ಮ ರುಕ್ಮಿಣಿ ಯಾಕೆ ನನ್ನನ್ನು ವರಿಸಿದೆ ಅಂತ ಕೃಷ್ಣದೇವರು ಕೇಳೋದುಂಟು. ಈ ಗಂಡಸರಿಗೆ ಈ ನಿರುದ್ಯೋಗ ಸಮಸ್ಯೆ ಆದರೆ ಇದೇ ಕಷ್ಟ. ಕೃಷ್ಣದೇವರು ಯಾವತ್ತೂ ಬಿಸಿ. ಒಂದು ದಿವಸ ಫ್ರೀ ಆಗಿದ್ದರಂತೆ, ಏನು ಬೋರ್ ಅವರಿಗೆ. ಅಮ್ಮ ರುಕ್ಮಿಣಿ ಬಾ ಇಲ್ಲಿ ಬಾ ಕೂಡು ಅಂತ ಹೇಳಿದ್ರು. ಪಾಪ ಯಜಮಾನರು ಏನು ಒಳ್ಳೆ ಮಾತಾಡ್ತಾರೆ ಅಂತ ಶುರು ಮಾಡಿದ್ದೆ ಹೀಗೆ. ಅಮ್ಮ ರುಕ್ಮಿಣಿ ಈ ಕೃಷ್ಣನನ್ನು ಯಾಕೆ ಕಟ್ಟಿಕೊಂಡಿ? ತುಂಬಾ ಕಾರಣಗಳನ್ನು ಹೇಳ್ತಾನೆ ಕೃಷ್ಣ. ಅದರಲ್ಲಿ ಒಂದು ಭಿಕ್ಷುಶ್ಲಾಘಿತಾ ಮುದಾ. ಅಲ್ಲ ಅಮ್ಮ ರುಕ್ಮಿಣಿ, ಹೋಗಿ ನಿಮಗೆ ಯಾರು ಒಳ್ಳೆಯವರು ಸಿಗಲಿಲ್ಲ. ಈ ಭಿಕ್ಷುಗ ಕೃಷ್ಣ, ಕೃಷ್ಣನ ಹತ್ರ ಯಾರು ಬರ್ತಾರೆ? ಭಿಕ್ಷುಗಳು ಬರ್ತಾರೆ ಅಷ್ಟೇ. ನನ್ನ ಹತ್ರ ಯಾವ ಶ್ರೀಮಂತರು ಕೃಷ್ಣನ ಹತ್ರ ಬರುವುದಿಲ್ಲ. ನೀವು ನೋಡಿ ಅಂತ ದೇವಸ್ಥಾನಕ್ಕೆ, ಕೃಷ್ಣ ದೇವಸ್ಥಾನ ಇದ್ರೆ ಯಾರು ಬರ್ತಾರೆ? ಭಿಕ್ಷೆ ಬೇಡವರು ಬರ್ತಾರೆ ಅಷ್ಟೇ, ಸಾಲು ಕಟ್ಟಿ ನಿಲ್ತಾರೆ ಅಷ್ಟೇ, ಹೊರತು ಉಳಿದವರು ಬರುವುದಿಲ್ಲ. ಕೃಷ್ಣ ಹೇಳಿದ ಭಿಕ್ಷುಭಿಶ್ಲಾಘಿತಾ ಮುದ, ಭಿಕ್ಷುಗರಷ್ಟೇ ನನ್ನನ್ನು ಹೊಗಳುವುದು. ಅಮ್ಮ ನೀನು ಸಂಪತ್ತಿನ ಒಡತಿ, ಯಾಕೆ ನನ್ನನ್ನು ವರಿಸಿದೆ ಅಂತ. ರುಕ್ಮಿಣಿಯ ಮುಖ ಇಷ್ಟೇ ಚಿಕ್ಕದಾಯಿತಂತೆ. ರುಕ್ಮಿಣಿಯ ಬಾಯಿಯಲ್ಲಿ ವಾದಿರಾಜರು ಹೇಳಿಸ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ ಸರಸಭಾರತಿ ವಿಲಾಸದಲ್ಲಿ. ರುಕ್ಮಿಣಿ ದೇವರಿಗೆ ಉತ್ತರ ಕೊಡ್ತಾರಂತೆ, ಸ್ವಾಮಿ ಕೃಷ್ಣ ನೀನು ಹೇಳಿದ್ದು ಸತ್ಯ, ಭಿಕ್ಷುಭಿಶ್ಲಾಘಿತಾ ಮುದಾ ಅಂತ. ನಿನ್ನನ್ನು ಹೊಗಳುವುದು ಭಿಕ್ಷುಗಳು ಅಂತ. ಅದಕ್ಕೆ ವಿವರಣೆ ಕೊಡ್ತಾರೆ. ಏನು ಭಿಕ್ಷುಗಳು ಅಂದ್ರೆ ಯಾರು ಭಿಕ್ಷುಗಳು? ಭಿಕ್ಷೆ ಬೇಡುವುದು ಅಂತಂದ್ರೆ ಯಾರ್ಯಾರ ಹತ್ರನೋ ಬೇಡುವವರಲ್ಲ ಭಿಕ್ಷುಗಳು ಅಂತಂದ್ರೆ. ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಪಾಡಿದರೆ ಎನ್ನ ಒಡೆಯನ ಪಾಡುವೆ, ಒಡೆಯಗೆ ಒಡಲ ತೋರುವೆ. ಅರ್ಥಾತ್ ಅವರು ಬೇಡುವವರಲ್ಲ, ಬೇಡುವ ವೃತ್ತಿಯಲ್ಲಿರುವವರು ಅಂದ್ರೆ ಸನಕಾದಿಗಳು ಅಂತ ಅರ್ಥ. ಸನಕಾದಿಗಳು ಭಿಕ್ಷುಗಳು. ಕೃಷ್ಣನ ಹತ್ರ ಯಾರು ಬರ್ತಾರೆ? ಸನಕಾದಿಗಳು ಬರ್ತಾರಂತೆ, ಅಥವಾ ಮಹಾಜ್ಞಾನಿಗಳು ಬರ್ತಾರಂತೆ. ಯಾಕೆ ಬರ್ತಾರೆ ಜ್ಞಾನಿಗಳು? ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬರ್ತಾರಂತೆ. ಭಿಕ್ಷುಭಿಶ್ಲಾಘಿತಾ ಅಂತಂದ್ರೆ, ಕೃಷ್ಣ
ನಿನ್ನನ್ನು ಯಾರು ಹೊಗಳ್ತಾರೆ ಗೊತ್ತಾ? ಲೋಕದಲ್ಲಿ ಒಂದು ಕ್ರಮ ಇದೆ. ನಮ್ಮನ್ನು ಹೊಗಳಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಗುರುಗಳು ಹೇಳ್ತಿದ್ರು, ಯಾರಾದರೂ ಹೊಗಳಲಿಕ್ಕೆ ಶುರು ಮಾಡಿದರೆ ಅವರಿಗೆ ಹೇಳಬೇಕಂತೆ, ಅಪ್ಪ ನಿನ್ಗೇನಾಗಬೇಕು ಹೇಳು ಅಂತ ಕೇಳಬೇಕಂತೆ. ಅವ ಕಿಸೆಯಿಂದ ತೆಗಿತಾನೆ, ಒಂದು ಅಪ್ಲಿಕೇಶನ್ ತಂದಿರ್ತಾನೆ, ನನಗೊಂದಿಷ್ಟು ಸಹಾಯ ಮಾಡಿ ಅಂತ ಕೇಳಲಿಕ್ಕೆ. ನಾವು ಅವನಿಗೆ ಹೇಳಬೇಕಂತೆ. ಆದರೆ ಕೊಡುವುದು ಇಲ್ಲದರೆ ಕಳಿಸಿಕೊಡುದು, ಅವನಿಗೂ ಸುಖ ನಮಗೂ ಸುಖ ಅಂತ. ಪಾಪ ಅವನು ಅಷ್ಟು ಹೊಗಳಿದ್ದೇನೆ, ನಮ್ಗೆ ಆಗುವುದಿಲ್ಲ ಅಂತ ಹೇಳಿದ್ರೆ ಪಾಪ ಅವನಿಗೆ ಶಬ್ದ ವೇಸ್ಟ್ ಆಯ್ತಾ ಇಲ್ವ, ನಮಗೆ ಸಮಯ ವ್ಯರ್ಥ ಆಯ್ತಾ ಇಲ್ವ? ಅದರಿಂದ ಯಾರಾದರೂ ಹೊಗಳಲಿಕ್ಕೆ ಶುರು ಮಾಡಿದ ಕೂಡಲೇ ಕೇಳಬೇಕಂತೆ, ಅಪ್ಪ ನಿನ್ಗೇನಾಗಬೇಕು ಅಂತ. ಅಲ್ಲೇ ಅವನು ಹೊಗಳು ನಿಲ್ಲಿಸಿಬಿಡ್ತಾನೆ. ಅವನು ಹೇಳ್ತಾನೆ ಇಂಥದ್ದು, ಅವನಿಗೆ ಕೊಟ್ಟು ಕಳಿಸಿಬಿಡಿ, ಮುಗಿದು ಹೋಯ್ತು ಅಂತ. ಅಂದರೆ ಹೊಗಳಿದ್ದು ಯಾಕೆ ಹೇಳಿ? ಹೊಗಳಬೇಕು ಅಂತ ಹೊಗಳಿದ್ದಲ್ಲ. ಯಾಕೆ ಹೊಗಳ್ತಾನೆ ಅವನು? ಅವನಿಗೆ ಏನೋ ನಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು, ಅದಕ್ಕೆ ಹೊಗಳಿದ್ದಷ್ಟೆ. ಅವನ ಕೆಲಸ ಅಷ್ಟರಲ್ಲೇ ಮುಗಿಯಿತು ಅಂತಂದ್ರೆ ಮತ್ತೆ ಯಾಕೆ ಹೊಗಳೋದು? ರುಕ್ಮಿಣೀ ದೇವಿಯರು ಹೇಳಿದ್ದ ಕೃಷ್ಣನ ಹತ್ರ, ಸ್ವಾಮಿ ನಿನ್ನ ಕಡೆಗೆ ಬರುವುದು ಅಂತವರು ಅಲ್ಲ. ನಿನ್ನನ್ನು ಹೊಗಳುವುದು ಯಾರು ಅಂತಂದ್ರೆ ಆಸೆಯಿಂದ ಬಂದು ಹೊಗಳುವವರಲ್ಲ, ಏನೋ ಬೇಕು ಅಂತ ಬಂದು ನಿನ್ನ ಹತ್ರ ಹೊಗಳುವುದಲ್ಲ. ಯಾಕಂದ್ರೆ ಸನಕಾದಿಗಳು ಆರ್ತೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನೀಚ ಪರತರ್ಷಭ, ಮಹಾಜ್ಞಾನಿಗಳಾದವರು, ಜ್ಞಾನಿ ಪ್ರಿಯತಮೋ ತೋಮೆ, ಜ್ಞಾನಿಗಳು ಸನಕಾದಿಗಳು ತೃಪ್ತರಾದವರು, ಯಾವುದು ನನಗೆ ಬೇಡ ಅಂತ ಎಲ್ಲವನ್ನು ಬದಿಗಿಟ್ಟು ತೊರೆದಂತಹ ಸನಕಾದಿಗಳು ಭಗವಂತನ ಹತ್ರ ಬರ್ತಾರೆ ಅಂತ. ಹಾಗಾಗಿ ದೇವರಿಗೆ ಸನಕಾದಿಗಳು ಅಂದರೆ ತುಂಬಾ ಇಷ್ಟ ಅಂತ. ನಮಗೂ ಅಷ್ಟೇ ನೋಡಿ. ಯಾರು ಇಷ್ಟ ಆಗ್ತಾರೆ? ಪ್ರಯೋಜನ ಅಪೇಕ್ಷೆ ಇಲ್ಲದೆ ನಮ್ಮನ್ನು ಯಾರಾದರೂ ಹೇಳಿದರೆ ಅವರು ಹೇಳಿದ್ದು ಹೌದು ಅಂತ ಒಪ್ತೇವೆ. ಹಾಗೆ ಕೃಷ್ಣನನ್ನು ಸನಕಾದಿ ಜ್ಞಾನಿಗಳು, ವಾಯುದೇವರು, ಬ್ರಹ್ಮದೇವರು ಭಗವಂತನನ್ನು ಪ್ರಶಂಸನೆ ಮಾಡ್ತಾರೆ. ತುಂಬಾ ಇಷ್ಟ ದೇವತೆಗಳು ಮಾಡುವ ಸ್ತೋತ್ರ. ಯಾಕೆ ಅಂತಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ಪೃಹತೆಯಿಂದ ಭಗವಂತನನ್ನು ಪ್ರಶಂಸನೆ ಮಾಡ್ತಾರೆ. ಆ ಸ್ತೋತ್ರ ಭಗವಂತನಿಗೆ ಇಷ್ಟ. ರುಕ್ಮಿಣೀ ದೇವಿಯರು ಹೇಳಿದರು, ಸ್ವಾಮಿ ಭಿಕ್ಷುಬೀಹಿ ಅಂದರೆ ಸನಕಾದಿಗಳಂತಹ ಭಿಕ್ಷುಗಳು, ಮುಂದೆ ಬರುವ ಶ್ರೀ ಮಧ್ವಾಚಾರ್ಯರು, ಜಯತೀರ್ಥರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳಂತಹ ಭಿಕ್ಷುಗಳು ನಿನ್ನ ಪ್ರಶಂಸನೆ ಮಾಡ್ತಾರೆ. ಅದು ನಿನ್ನ ವೈಶಿಷ್ಟ್ಯ. ಭಿಕ್ಷುಭಿಶ್ಲಾಘಿತಾಹ ಅಂತ ರುಕ್ಮಿಣೀ ದೇವಿಯರು ಉತ್ತರ ಕೊಡ್ತಾರೆ. ಭಿಕ್ಷುಗಳು ಹೊಗಳ್ತಾರೆ ಅಂದರೆ ನಿಷ್ಕಾಮ ಕರ್ಮಿಗಳಾಗಿರ್ತಕ್ಕಂಥವರು ನಿನ್ನನ್ನು ಪ್ರಶಂಸನೆ ಮಾಡೋದು ಅಂತ ರುಕ್ಮಿಣೀ ದೇವಿಯರು ಉತ್ತರ ಕೊಡ್ತಾರೆ. ಅಂದರೆ ಭಿಕ್ಷುಗಳು ಅಂದರೆ ಯಾರು? ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನ ಜ್ಞಾನ ಕಾರ್ಯದಲ್ಲಿ ತೊಡಗಿದವರು, ನಿಷ್ಕ್ರಿಯರು, ಬೇರೆ ಯಾವ ಕ್ರಿಯೆಯಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡವರಲ್ಲ, ಅವರನ್ನು ನಿಷ್ಕ್ರಿಯರು, ಭಗವದ್ಭಕ್ತರು ಅಂತ. ಹಾಗಾಗಿ ವೇಷ, ಭಿಕ್ಷುಗಳ ವೇಷ ಭಗವಂತನಿಗೆ ತುಂಬಾ ಇಷ್ಟ. ಏನು ಭಿಕ್ಷುಗಳ ವೇಷ? ಕಾಷಾಯ ವಸ್ತ್ರ ಅಂತಂದ್ರೆ ಅದು ಏನದು? ಕಾಷಾಯ ವಸ್ತ್ರ ನಮ್ಮನ್ನು ಸೂಚನೆ ಮಾಡ್ತದೆ, ಇದು ಜ್ಞಾನದ ಸಂಕೇತ. ಕಾಷಾಯ ಬಟ್ಟ ತೊಟ್ಟ ಅಂತಂದ್ರೆ ಜ್ಞಾನ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವವ, ಭಗವಂತನ ಜ್ಞಾನ ಬಿಟ್ಟು ಬೇರೆ ಯಾವುದೇ ಅವನಿಗೆ ಆಸಕ್ತಿ ಇಲ್ಲ, ಜ್ಞಾನ ಕಾರ್ಯದ ವೇಷ. ಹಾಗಾಗಿ ಇದು ನಿರವದ್ಯವಾದ ವೇಷ, ಇದರಲ್ಲಿ ಯಾವ ದೋಷಗಳೂ ಇಲ್ಲ. ಅವಧ್ಯ ಅಂದರೆ ದೋಷಗಳು, ವದ್ಯ ಅಂದರೆ ಹೇಳಲಿಕ್ಕೆ ಯೋಗ್ಯವಾದ್ದು, ಅವಧ್ಯ ಅಂದರೆ ಹೇಳಲಿಕ್ಕೆ ಯೋಗ್ಯವಾಗದೇ ಇದ್ದದ್ದು, ಯಾವುದು ಕೆಟ್ಟದು ಅದನ್ನು ಹೇಳಬಾರದಂತೆ. ಅವಧ್ಯ ಅಂದರೆ ದೋಷಗಳು, ನಿರವಧ್ಯ ಅಂದರೆ ಅಂತ ಹೇಳಲಿಕ್ಕೆ ಅಯೋಗ್ಯವಾದ ದೋಷಗಳು ಇಲ್ಲದೆ ಇದ್ದದ್ದು. ಅಂತಹ ವೇಷ ಅಂದರೆ ಸನ್ಯಾಸದ ವೇಷ, ಕಾಷಾಯದ ವೇಷ. ಅದನ್ನು ರಾಯರು ಉಟ್ಟುಕೊಂಡಿದ್ದಾರಂತೆ. ನಿರವದ್ಯವಾದ ವೇಷವನ್ನು ರಾಯರು ಉಟ್ಟುಕೊಂಡಿದ್ದಾರಂತೆ. ಈ ಕಾಷಾಯ ಬಟ್ಟೆಯ ಬಣ್ಣ ಅದು ಕೆಂಪು ಬಣ್ಣ, ಮಣ್ಣಿನ ಬಣ್ಣ ಅದು. ಈ ಗಣಪತಿ ಇದ್ದಾನೆ ನೋಡಿ, ಅವನಿಗೂ ಇದೇ ಬಣ್ಣ, ಕೆಂಪಣ್ಣನೇ ಇರುತ್ತೆ. ಗುರು ಗಣಪತಿ ಎರಡಕ್ಕೂ ಒಂದೇ ಬಣ್ಣ. ಗಣಪತಿಯ ಮೇಲೆ ನೀವು ನೋಡಿದರೆ ರಕ್ತಾಂಬರಹ, ರಕ್ತತನು, ರಕ್ತಮಾಲ್ಯಾನುಲೇಪನ ಎಲ್ಲ ಕೆಂಪು ಕೆಂಪು ಕೆಂಪು. ಕಾಷಾಯ ಬಟ್ಟೆಯೂ ಅಷ್ಟೇ, ಮಣ್ಣಿನದ್ದೇ ಕೆಂಪು ಬಣ್ಣ. ಅದು ಏನು ಸೂಚನೆ ಮಾಡುತ್ತೆ ಗೊತ್ತಾ? ಈ ಕೆಂಪು ಬಣ್ಣ ಒಳಗೆ ಕೆಂಪು ಇಲ್ಲ ಎಂಬುದನ್ನು ಸೂಚನೆ ಮಾಡುವ ಬಣ್ಣ. ಅಂದ್ರೆ ಬಟ್ಟೆಯಲ್ಲೇ ಕೆಂಪು ಇದೆ ಹೊರತು ಒಳಗೆ ಕೆಂಪು ಇಲ್ಲ ಅಂತ. ಕೆಂಪು ಯಾವುದರ ಲಕ್ಷಣ ಹೇಳಿ? ಸತ್ವಗುಣ, ರಜೋಗುಣ, ತಮೋಗುಣ. ರಜೋಗುಣದ ಬಣ್ಣ ಕೆಂಪು ಬಣ್ಣ. ಅಂದ್ರೆ ಒಳಗೆ ಕೆಂಪು ಇಲ್ಲ, ಒಳಗೆ ರಜೋಗುಣ ಇಲ್ಲ, ಒಳಗೆ ಅಪೇಕ್ಷೆ ಇಲ್ಲ, ಒಳಗೆ ವಸ್ತುವಿನ ಅಪೇಕ್ಷೆ ಇಲ್ಲ, ನಿಸ್ಪೃಹತೆ ಇದೆ ಅನ್ನುವುದನ್ನು ಸೂಚನೆ ಮಾಡುವ ಬಣ್ಣನೇ ಈ ಕಾಷಾಯ ಬಟ್ಟೆಯ ಬಣ್ಣ. ರಾಘವೇಂದ್ರ ಸ್ವಾಮಿಗಳಿಗೆ ರಾಘವೇಂದ್ರ ಸಪ್ತಾಹ ನೀವು ಮಾಡ್ತಿರಲ್ಲ,
ರಾಘವೇಂದ್ರ ಸ್ವಾಮಿಗಳು ನಮ್ಮಿಂದ ಏನನ್ನೂ ನಿರೀಕ್ಷೆ ಮಾಡುವುದಿಲ್ಲ. ಏನು ನಿರೀಕ್ಷೆ ಮಾಡ್ತಾರಂದ್ರೆ ಇಷ್ಟೇ, ಹುಟ್ಟು ಹಬ್ಬಕ್ಕೆ 18,000 ಬಾರಿ ಶ್ರೀರಾಘವೇಂದ್ರಾಯ ನಮಃ ಅಂತ ರಾಮದೇವರನ್ನು ಸ್ಮರಣೆ ಮಾಡಿ ಜಪ ಮಾಡಿ ಅಂತ ಬಿಟ್ರೆ ರಾಯರು ಮತ್ತೇನನ್ನೂ ನಿರೀಕ್ಷೆ ಮಾಡುವುದಿಲ್ಲ. ಮಾಡಿದ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಆಚಾರ್ಯರ, ಟೀಕಾಚಾರ್ಯರ, ವ್ಯಾಸರಾಜರ ಗ್ರಂಥಗಳ ಅಧ್ಯಯನ ಮಾಡಿ ಎಂತ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ನಿರವಧ್ಯ ವೇಷ. ಹಾಗಾಗಿ ಈ ವೇಷ ಎಂಬಂತಹದ್ದು ರಾಯರ ಒಳಗಿನ ನಿಸ್ಪೃಹತೆ, ನಿರ್ಲಿಪ್ತತೆಯನ್ನು ಸೂಚನೆ ಮಾಡುವ ಬಣ್ಣ ಇದು. ನಿರವಧ್ಯವಾದ ವೇಷವುಳ್ಳವರು, ಈ ವೇಷದಲ್ಲಿ ಯಾವುದೇ ದೋಷ ಇಲ್ಲ ಅಂತ ರಾಯರನ್ನು ಪರಿಚಯ ಮಾಡಿಸಿಕೊಡ್ತದೆ. ಪ್ರಾಯಶಃ ಈ ಕಾಷಾಯ ಬಟ್ಟೆ ಉಟ್ಟ ಕೂಡಲೇ ಇದು ದಾರಿದ್ರ್ಯದ ಲಕ್ಷಣ ನಮಗೆ ಹೇಳುವುದುಂಟು. ಯಾಕೆಂದರೆ ಸನ್ಯಾಸಿಗಳು ಇಡೀ ಬಟ್ಟೆ ಉಡ್ಲಿಕ್ಕಿಲ್ಲ. ಪಟಂ ವಿದಾರ್ಯ ಚೇತಾತ ಕುರುಶ್ವಸಂ, ಹರಿದ ಬಟ್ಟೆಯನ್ನೇ ಉಡಬೇಕು ಅಂತ ಶಾಸ್ತ್ರ ಇರುವುದು. ಇಡೀ ಬಟ್ಟೆ ಉಡ್ಲಿಕ್ಕಿಲ್ಲ, ಮಣ್ಣನ್ನೇ ಬಟ್ಟೆಗೆ ಹಾಕಿ ಉಡಬೇಕು ಅಂತಿದೆ. ನೋಡುವವರಿಗೇನು ದರಿದ್ರರ ಲಕ್ಷಣ ಅಂತ. ಹೌದು, ಪ್ರಪಂಚದ ಬಗ್ಗೆ ದಾರಿದ್ರ್ಯ, ದೇವರ ಬಗ್ಗೆ ಪೂರ್ಣತೆಯ ಲಕ್ಷಣ ಇದು ಹೊರತು ದಾರಿದ್ರ್ಯದ ಲಕ್ಷಣ ಅಲ್ಲ ಇದು. ಹಾಗಾಗಿ ನಿರವಧ್ಯವಾದ ವೇಷ ಇದು, ಅದನ್ನು ರಾಯರು ಹುಟ್ಟಿದ್ದಾರೆ. ಹಾಗಾಗಿ ಇವತ್ತೆಲ್ಲ ನಾವು ಕಾಷಾಯ ಬಟ್ಟೆ ಯಾಕೆ ಉಡ್ತೇವೆ ಅಂತಂದ್ರೆ ಆಚಾರ್ಯರು ಈ ಬಟ್ಟೆಯನ್ನು ಹುಟ್ಟಿದ್ದಾರೆ, ಟೀಕಾರಾಯರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಯರು ಈ ಬಟ್ಟೆಯನ್ನು ಹುಟ್ಟಿದಾರಾದ್ರಿಂದ ಈ ಬಟ್ಟೆಗೆ ಇವತ್ತೂ ಮನ್ನಣೆ ಇದೆ. ನಿರವಧ್ಯವಾದ ವೇಷವುಳ್ಳದ್ದು ರಾಯರು ಅಂತ ಆ ಗುರುಸ್ತೋತ್ರ ನಮಗೆ ಸೂಚನೆ ಮಾಡ್ತದೆ. ಅದು ರಾಯರ ಹತ್ರ ಹೋದರೆ ನಮ್ಮ ದೋಷಗಳನ್ನು ಪರಿಹಾರ ಮಾಡ್ತಾರೆ. ಇನ್ನೊಂದು ಏನು ಅಂದರೆ ನಿರವಧ್ಯವಾದ ವೇಷವುಳ್ಳವರು ಅಂತ. ಇನ್ನೊಂದು ನಿರವಧ್ಯಸ್ಯ ವೇಷ ಯಸ್ಯ ಅಂತ. ನಿರವಧ್ಯ ಅಂದರೆ ಭಗವಂತ, ದೋಷರಹಿತನಾದ ಭಗವಂತ. ನಿರವಧ್ಯನಿಗೆ ಸಂಬಂಧಪಟ್ಟ ವೇಷ ಅಂದರೆ ದೇವರಿಗೆ ಇಷ್ಟವಾದ ವೇಷ ಉಳ್ಳವರು ರಾಯರು. ಅಂದರೆ ಭಗವಂತನಿಗೆ ಇದು ಇಷ್ಟ ಅಂತ ಸನ್ಯಾಸ ತೆಕ್ಕೊಂಡದ್ದು. ಇದು ರಾಯರ ಜೀವನ ಚರಿತ್ರೆಯನ್ನು ನಮಗೆ ನೆನಪಿಗೆ ತಂದು ಕೊಡ್ತದೆ. ಸನ್ಯಾಸ ಯಾಕೆ ತಗೊಂಡ್ರು ರಾಯರು? ನಾನು ಯಾಕೆ ಸನ್ಯಾಸ ತಗೊಂಡೆ? ಮಠ ಸಿಗ್ತದೆ, ಆಸ್ತಿ ಸಿಗ್ತದೆ, ದುಡ್ಡು ಸಿಗ್ತದೆ. ರಾಯರು ಅದಕ್ಕೆ ತಗೊಂಡದ್ದಲ್ಲಂತೆ. ರಾಯರು ಹೇಳಿದ್ರು ನನಗೆ ಬೇಡ ಈ ಸನ್ಯಾಸ, ಇದು ಬೇಡ, ನಾನು ಹಾಗೇ ಪಾಠ ಪ್ರವಚನ ಮಾಡಿಕೊಂಡಿರ್ತೇನೆ ಅಂತ. ಯಾಕೆ ತಗೊಂಡ್ರು? ಸ್ವಪ್ನದಲ್ಲಿ ದೇವರು ಸರಸ್ವತೀ ದೇವಿಯರನ್ನು ಕಳಿಸಿಕೊಟ್ರು, ನೀನು ಸ್ವೀಕಾರ ಮಾಡಲೇಬೇಕು, ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಬೇಕು ಅಂತ ಭಗವಂತ ಸರಸ್ವತೀ ದೇವಿಯರನ್ನು ಕಳಿಸಿದ್ರಂತೆ. ಸರಸ್ವತಿ ಪತಿಯಾದ ಬ್ರಹ್ಮದೇವರ ಪದವಿಗೆ ಬರುವ ವಾಯುದೇವರ ಸಿಂಹಾಸನವನ್ನು ಏರಬೇಕು ಅಂತ. ಯಾಕೆ ಈ ವೇಷ ತೊಟ್ಟರು ರಾಯರು ಅಂತಂದ್ರೆ ಬೇರೆ ಎಲ್ಲಿಯೂ ಆಗಲಿಲ್ಲ, ಮನೆಯಲ್ಲಿ ಜಗಳಾದದ್ದಕ್ಕೆ ರಾಯರು ಸನ್ಯಾಸಿಗಳಾದದ್ದಲ್ಲ, ಭಗವಂತ ಆಜ್ಞೆ ಮಾಡಿದ್ದಕ್ಕೆ ರಾಯರು ಸನ್ಯಾಸಿಗಳಾದರು. ಆಜ್ಞಾ ಮನ್ನೀರ್ ಅದ ವೇದವ್ಯಾಸದೇವರು ಬರಲಿಕ್ಕೆ ಹೇಗೆ ಕಾರಣ, ಹಾಗೆ ಆಚಾರ್ಯರು ಬರಲಿಕ್ಕೆ ಭಗವಂತನ ಆಜ್ಞೆ ಅಂತೆ. ಶಿರಸಿ ಧಾರಯಿತ್ವ ಅಂತ ಹೇಳ್ತಾರೆ. ಭಗವಂತನ ಆಜ್ಞೆಯನ್ನು ಶಿರಸಲ್ಲಿ ಧಾರಣೆ ಮಾಡಿ, ದೇವತೆಗಳ ಪ್ರಾರ್ಥನೆಯನ್ನು ಹೃದಯದಲ್ಲಿ ಧಾರಣೆ ಮಾಡಿ ಆಚಾರ್ಯರು ಬಂದರು ಅಂತ ಹೇಳ್ತಾರೆ. ಹಾಗೆ ರಾಯರು ಎಲ್ಲ ಸಜ್ಜನರ ಅಪೇಕ್ಷೆಯ ಮೇರೆಗೆ ಭಗವಂತನ ಆಜ್ಞೆಗೋಸ್ಕರ ಈ ವೇಷವನ್ನು ಧಾರಣೆ ಮಾಡಿದ್ರು. ನಿರವಧ್ಯ ವೇಷ, ನಿರವಧ್ಯನಾದ ಭಗವಂತನಿಗೆ ಇಷ್ಟವಾದ ವೇಷವುಳ್ಳವರು ರಾಯರು, ನಿರವಧ್ಯ ವೇಷ ಅಂತ. ಇನ್ನೂ ಒಂದು ಚಿಂತನೆ ಮಾಡಬಹುದು. ವೇಷ ಎಂಬಲ್ಲಿ 3 ಶಬ್ದಗಳಿವೆ. ವಾ, ಈ, ಶ, 3 ಇದೆ ಅಲ್ಲಿ. 3 ನಿರವಧ್ಯವಾದ್ದು ರಾಯರಲ್ಲಿ. ಯಾವುದದು 3? ಒಂದು ವಾ, ಒಂದು ಈ, ಒಂದು ಶ. ವಾ ಅಂದ್ರೆ ಏನು? ಜ್ಞಾನ ಅಂತ ಅರ್ಥ. ವಾ ಗತಿಗಂಧನೆಯೋ ಗತ್ಯರ್ಥಕ ಧಾತುವಿಗೆ ಜ್ಞಾನ ಅಂತ ಅರ್ಥ. ವಾ ಅಂದ್ರೆ ಜ್ಞಾನ. ಈ ಅಂದ್ರೆ ಈ ಕಾಮೆ ಅಂತ ಕೋಶ ಹೇಳ್ತೇವೆ. ಈ ಅಂದ್ರೆ ಕಾಮ. ಇದನ್ನು ಆಚಾರ್ಯರು ಯಮಕವರ್ಥದಲ್ಲಿ ಬಳಸಿದ್ದಾರೆ. ಈ ಅಂದ್ರೆ ಕಾಮ, ಇಚ್ಛೆ ಅಂತ ಅರ್ಥ. ಶ ಅಂದ್ರೆ ಚೇಷ್ಟೆ. ಶಕಾರ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಉಪನಿಷತ್ತು ಹೇಳ್ತದೆ. ವಿಷ್ಣು ಶಬ್ದವನ್ನು ನಿರ್ವಚನೆ ಮಾಡ್ತಾ ಐತರೇಯ ಉಪನಿಷತ್ತು ಹೇಳಿದೆ. ಶ ಅಂದ್ರೆ ಚೇಷ್ಟೆಗಳು ಅಂತ, ಕ್ರಿಯೆಗಳು ಅಂತ ಅರ್ಥ. ಅಂದ್ರೆ ಜ್ಞಾನ, ಇಚ್ಛೆ, ಪ್ರವೃತ್ತಿ 3. ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ 3 ಇರಬೇಕಂತೆ. ಒಂದು ಕೆಲಸ ನಡೀಬೇಕಾದ್ರೆ, ಸಾಧನೆ ಆಗಬೇಕಾದ್ರೆ ಜ್ಞಾನ, ಇಚ್ಛೆ, ಜಾನಾತಿ ಇಚ್ಛತಿ ಯತತೆ, ಅದರ ಮುಂದೆ ಕಾರ್ಯ ಆಗುವುದಂತ. ಇದು 3 ಇಲ್ಲದೆ ಹೋದರೆ ಕಾರ್ಯ ಆಗುವುದಿಲ್ಲ ಅಂತ. ನಮ್ದು ಯಾವುದು ಕಾರ್ಯ ಆಗಬೇಕಾದರೂ ಲೌಕಿಕ ಜ್ಞಾನ, ಲೌಕಿಕವಾದ ಇಚ್ಛೆ, ಲೌಕಿಕವಾದ ಪ್ರವೃತ್ತಿ, ಅದರಿಂದಲೇ ಎಲ್ಲ ಕಾರ್ಯಗಳು ನಡೆಯಿತು. ನಮ್ದು ಎಲ್ಲ ಜ್ಞಾನಗಳು ದೋಷಗ್ರಸ್ತ.
ಆದ್ರಿಂದಲೇ ನಮ್ಮ ಇಚ್ಛೆನೂ ಕೆಟ್ಟದೆ, ನಮ್ದು ಪ್ರವೃತ್ತಿಯೂ ಕೆಟ್ಟದೆ. ಆದರೆ ರಾಯರದ್ದು ಹಾಗಲ್ಲ. ವೇಷ ಅಂದರೆ ಜ್ಞಾನ, ರಾಯರ ಇಚ್ಛೆ, ರಾಯರ ಪ್ರವೃತ್ತಿ, ಅದು ಮೂರೂ ಕೂಡ ಅನವದ್ಯ, ದೋಷರಹಿತವಾದ ಜ್ಞಾನೇಚ್ಛಾ ಪ್ರಯತ್ನವುಳ್ಳ, ಅಂದರೆ ದೋಷರಹಿತವಾದ ಕರ್ತೃತ್ವವುಳ್ಳವರು ರಾಯರು ಅನ್ನುವ ಚಿಂತನೆಯನ್ನು ನಾವು ನಿರವದ್ಯ ವೇಷ ಅಂತ ಹೇಳುವಾಗ ನಾವು ಅನುಸಂಧಾನ ಮಾಡಬೇಕಂತೆ. ಅಂದರೆ ರಾಯರು ಏನು ಪೀಠವನ್ನು ಅಲಂಕರಿಸಿ ಏನು ಗ್ರಂಥ ರಚನೆ, ಧರ್ಮ ಪ್ರಚಾರ, ಎಲ್ಲ ಕಡೆ ನಾಸ್ತಿಕರ ನಿರಾಸನ, ಬೇರೆ ಬೇರೆ ಮತಗಳ ಧ್ವಂಸನ, ಇದೆಲ್ಲ ಯಾಕೆ ಮಾಡಿದರು ಅಂತಂದ್ರೆ ಜ್ಞಾನೇಚ್ಛಾ ಪ್ರಯತ್ನಗಳೆಲ್ಲ ನಿರವದ್ಯ, ಅದು ದೋಷರಹಿತವಾದದ್ದು, ಅವರ ಪ್ರವೃತ್ತಿಯೇ ದೋಷರಹಿತವಾದ್ದು. ಇಂತಹ ನಿರವದ್ಯವಾದ ಈಶ ಅವರು ರಾಯರು ನಿರವದ್ಯ ವೇಷ ಅನ್ನುವುದರ ಮೂಲಕ ಅದನ್ನು ಗುರುಸ್ತೋತ್ರದಲ್ಲಿ ಅಪ್ಪಣಾಚಾರ್ಯರು ಹೇಳ್ತಾರೆ. ರಾಯರು ಪಟ್ಟಾಭಿಷಿಕ್ತರಾಗಿ ಒಂದು ಸುವರ್ಣ ವರ್ಷ ಕಾಲಗಳ ತನಕ ಏನು ಸಾಧನೆ ಮಾಡಿದ್ದಾರೆ ಅದೆಲ್ಲ ನಿರವದ್ಯವಾದು, ನಿರ್ದೋಷವಾಗಿರತಕ್ಕಂತಹದ್ದು, ಮುಂದೆ ಬರುವವರಿಗೆಲ್ಲ ಆದರ್ಶ ಅಂತ ರಾಯರನ್ನು ಸ್ತೋತ್ರ ಮಾಡಿದ್ದಾರೆ ಅಪ್ಪಣಾಚಾರ್ಯರು. ನಾವು ಅಷ್ಟೇ ಈ ರಾಘವೇಂದ್ರ ಸಪ್ತಾಹದ ಈ ಕಾರ್ಯಕ್ರಮ ಏನು ನಡೀತದೆ 7 ಅಲ್ಲ 8 ದಿವಸಗಳಲ್ಲಿ ನಡೀತದೆ. ಇದು ಎಲ್ಲವೂ ಅಷ್ಟೇ, ಯಾವುದೇ ಒಂದು ಇದರಲ್ಲಿ ಅಪೇಕ್ಷೆ ಇಲ್ಲ. ಇದರಲ್ಲಿ ಇರುವುದು ಏನು ಅಂತಂದ್ರೆ ಒಂದೇ ಅಪೇಕ್ಷೆ, ಅದು ರಾಯರ ಅನುಗ್ರಹ, ರಾಯರ ಒಳಗೆ ನಿಂತ ಎಲ್ಲ ಟೀಕಾಕಾರರುಗಳ ಅನುಗ್ರಹ, ಅದಕ್ಕಿಂತಲೂ ಮುಖ್ಯವಾಗಿ ಮೂಲ ಗುರುಗಳಾದ ಸತ್ಯಲೋಕದ ಅಧಿಪತಿಗಳಾದ ನಮ್ಮೆಲ್ಲರ ಒಳಗೆ ಹಂಸಮಂತ್ರದ ಮೂಲಕ ಶ್ವಾಸೋಚ್ಛ್ವಾಸ ಮಾಡುವ ವಾಯುದೇವರ ಅವತಾರರಾದ ಶ್ರೀಮದಾನಂದ ತೀರ್ಥರ ಗ್ರಂಥಗಳ ಪರಿಚಯ, ಅವರ ಜ್ಞಾನದ ಕಾರ್ಯಕ್ರಮವೇ ಈ ಕಾರ್ಯಕ್ರಮದ ಮುಖ್ಯವಾದ ಅಂಗ ಅಂತ ಚಿಂತನೆ ಮಾಡ್ತಾ, ಅಂತಹ ನಿರವದ್ಯ ವೇಷರಾದ ರಾಯರನ್ನು ನಾವು ಚಿಂತನೆ ಮಾಡಿದರೆ ನಮ್ಮ ಜೀವನವನ್ನು ನಿರವದ್ಯವಾದ ವೇಷವುಳ್ಳದ್ದಾಗಿ ಮಾಡ್ತದೆ. ನಮ್ಮ ವೇಷ, ನಮ್ಮ ಭೂಷ, ನಮ್ಮ ಆವೇಶ ಅದೆಲ್ಲ ನಿರವದ್ಯ ಆಗಬೇಕಾದ್ರೆ ಅದು ರಾಯರ ಅನುಗ್ರಹ. ಈ ಪಟ್ಟಾಭಿಷೇಕದ ಈ ಕಾರ್ಯಕ್ರಮದ ಮುಖ್ಯವಾದ ಚಿಂತನೆ ಮಂಥನೆ ನಮಗೆ ಅಗತ್ಯ. ಹಾಗಾಗಿ ನಮ್ಮ ದೈನಂದಿನ ಜೀವನ ಎಲ್ಲ ಹೀಗೆ ನಿರವದ್ಯವಾಗಲಿ ಅಂತ ಹಾರೈಸ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ. ಯಾವಾಗಲೂ ಕಲಿಯ ಒಂದು ಸಂಪರ್ಕದಿಂದ ದೋಷ ಭೂಯಿಷ್ಠರಾಗಿರತಕ್ಕಂತಹ ನಮಗೆ ದೋಷ ದೂರರಾಗಬೇಕಾದ್ರೆ ರಾಯರ ಪಾದಕ್ಕೆ ಶರಣಾಗಿರಿ ಅಂತ ಅಪ್ಪಣಾಚಾರ್ಯ ಕೊಟ್ಟಿರ್ತಕ್ಕಂತಹ ಸಂದೇಶವನ್ನ ಸ್ವಾಮಿಗಳು ಬಿಚ್ಚಿ ಬಿಚ್ಚಿ ಹೇಳ್ತಕ್ಕಂಥವರಾದ್ರು. ಇನ್ನೊಂದು ಮೊನ್ನೆ ಪಟ್ಟಾಭಿಷೇಕ ದಿವಸ ಸ್ವಾಮಿಗಳು ಅಪ್ಪಣೆ ಕೊಡಿಸಿದ್ರು, ರಾಯರಿಗೆ ಹುಟ್ಟು ಹಬ್ಬದ ಉಡುಗೊರೆ ಕೊಡಬೇಕು ಎಲ್ಲರೂ ಅಂತ. ಏನ್ ಹೇಳಿದ್ರು, 18ನೇ ವರ್ಷದ ಸಪ್ತಾಹ ಮಹೋತ್ಸವ ಆದ ಕಾರಣ 18 ಅಂತಕ್ಕಂತಹ ಜಯದ ಸಂಕೇತ. ಅದಕ್ಕಾಗಿ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಶ್ರೀ ರಾಘವೇಂದ್ರಾಯ ನಮಃ ಅಂತಕ್ಕಂತಹ ಜಪವನ್ನ 18,000 ಸಲ ಮಾಡಿ ನೀವು ನಾಳೆ 12ನೇ ತಾರೀಕು ಒಳಗೆ ಬೆಳಗ್ಗೆ ಇಲ್ಲಿ ಕೊಟ್ರೆ ಅವತ್ತು ರಾಯರಿಗೆ ಹುಟ್ಟು ಹಬ್ಬದ ವಿಶೇಷವಾಗಿ ಶಾಸ್ತ್ರಕಲಶ ಕ್ಷೀರಾಭಿಷೇಕ, ಪುಷ್ಪಯಾಗ ಆಗ್ತದೆ. ಪುಷ್ಪಯಾಗದ ಸಮಯದಲ್ಲೇ ಎಲ್ಲರೂ ಮಾಡಿರ್ತಕ್ಕಂತಹ ಜಪಗಳನ್ನ ಶ್ರೀಪಾದಂಗಳ ದ್ವಾರ ಗುರುರಾಜರಿಗೆ ಅರ್ಪಣೆ ಮಾಡತಕ್ಕಂಥ ಒಂದು ಸುಯೋಗ. ಇನ್ನು ಕೇವಲ 3 ದಿವಸದ 4ನೇ ದಿವಸಕ್ಕೆ ಬೆಳಗ್ಗೆನೇ ಆ ಲೆಕ್ಕ ಬೇಕಾಗುತ್ತದೆ. ಒಂದು ದಿವಸಕ್ಕೆ 6,000, 2 ದಿವಸ ವ್ಯರ್ಥವಾಗಿ ಕಳೆದಿದ್ರು ಕೂಡ ಒಂದು ದಿವಸಕ್ಕೆ 6,000ದಂತೆ 6 3 18 ಮಾಡ್ಲಿಕ್ಕೆ ಅವಕಾಶ ಅದ. ದಯವಿಟ್ಟು ಹಿರಿಯರ ಅಪ್ಪಣೆಯನ್ನ ಯಾರೂ ಕೂಡ ತಿರಸ್ಕಾರ ಮಾಡದೆ, ಏನೋ ಹೇಳ್ತೀವಿ ಅವರಷ್ಟು ಹೇಳ್ತಾರ ಅಂತ ಅನ್ಕೊಳ್ಳದೆ, ನಿಮ್ಮ ಉದ್ಧಾರಕ್ಕಾಗಿ ನಮ್ಮಗಳ ಶ್ರೇಯಸ್ಸಿಗಾಗಿ ಆ ಗುರುಗಳು ಅಪ್ಪಣೆ ಮಾಡಿದ್ದು, ಅದನ್ನು ಎಲ್ಲರೂ ಅಕ್ಷರಶಃ ಪಾಲಿಸಿ ವಿಶೇಷವಾದ ಸಂಖ್ಯೆಯಿಂದ ರಾಯರಿಗೆ ಆ ನಾಮಸ್ಮರಣೆಯ ಸೇವೆಯನ್ನು ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಈ ಬೆಳಗ್ಗಿನ ಅಧಿವೇಶನ ಸಾಯಂಕಾಲದ ಈ ಅಧಿವೇಶನ ಮುಗಿಸ್ತಕ್ಕಂಥವರಾಗ್ತೇವೆ. ಇವತ್ತು ಬೆಳಗ್ಗಿನ ಲಕ್ಷ್ಮೀ ಶೋಭಾನದ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂತಹ ಸಹೋದರಿ ಶ್ರೀಮತಿ ಸರಸ್ವತಿ ಶ್ರೀಪತಿ ಅವರಿಗೆ ಗುರುರಾಜರ ಪ್ರಸಾದವನ್ನು ಶ್ರೀಪಾದಂಗಳ ದ್ವಾರ ಸ್ವೀಕಾರ ಮಾಡಬೇಕು ಅಂತ ಕೇಳ್ತೇವೆ. ಅನಂತರದಲ್ಲಿ ಒಂದು 5 ನಿಮಿಷದಲ್ಲಿ ಇವತ್ತಿನ ಸೇವಾಕರ್ತರಿಗೆ ಗುರುರಾಜರ ಪ್ರಸಾದವನ್ನು ಶ್ರೀಪಾದಂಗಳ ಹಸ್ತದಿಂದ ಕೊಡಿಸಲಾಗುವುದು. ಆಮೇಲೆ ನಮ್ಮೆಲ್ಲರ ವಿಶೇಷ ಕಾರ್ಯಕ್ರಮ ಅಂತ ನಿನ್ನೆಯಿಂದ ನಾವು ಹೇಳ್ತಾ ಇದ್ದೀವಲ್ಲ, ಆ ಕಾರ್ಯಕ್ರಮ ಕೈಗೆಲ್ಲ ಸಿದ್ಧವಾಗಿದ್ದಾರೆ. ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಸೂರ್ಯ ಕಲಾವಿದರು ಆ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಎಲ್ಲರೂ ಉತ್ಸುಕರಾಗಿ ಕಾಣಿಸ್ತಾ ಇದ್ದೀರಿ. ಆ ಕಾರ್ಯಕ್ರಮ ಆದಷ್ಟು ಬೇಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ನಮ್ಮ ಆಚಾರ್ಯರ ಮತ ಸಿದ್ಧಾಂತ ವಿಶೇಷವಾಗಿ ಪ್ರಚಾರದಲ್ಲಿದೆ. ಆದರೆ ತಮಿಳುನಾಡಿನಲ್ಲಿ
ಮರುಭೂಮಿ ಇದ್ದ ಹಾಗೆ ಅವರಿಗೆ ಕನ್ನಡ ಭಾಷೆ ಬರುವುದಿಲ್ಲ, ದಾಸಾಹಿತ್ಯ ಓದಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನಮ್ಮ ಸಿದ್ಧಾಂತಗಳನ್ನು ತಿಳ್ಕೊಳ್ಳೋದು ಕಷ್ಟವಾಗಿತ್ತು. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಶ್ರೀರಂಗದಲ್ಲಿ ತತ್ವವಾದ ಎಂಬಂತಹ ತಮಿಳು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ ಕೀರ್ತಿ ನಮ್ಮ ಸರಸ್ವತಿ ಶ್ರೀಪತಿ ಅವರಿಗೆ ಅದು ಸಲ್ತದೆ. ಅಲ್ಲಿ ಮಹಿಳೆಯರಲ್ಲಿ ವಿಶೇಷವಾಗಿ ಧರ್ಮದ ಕ್ರಾಂತಿಯನ್ನು, ಧರ್ಮದ ಬೀಜವನ್ನು ಬಿತ್ತಿ ಧರ್ಮದ ಹೆಮ್ಮರವನ್ನಾಗಿ ಮಾಡುವ ಮಹಾ ಸಾಧನೆ. ಈ ಬರೀ ಸ್ತೋತ್ರ ಹೇಳ್ತಾ ಇರಿ ಅಂದ್ರೆ ಬೋರ್ ಆಗಿಬಿಡುತ್ತೆ, ಅವ್ರಿಗೆ ಗೊತ್ತಾಯ್ತವ್ರು. ಹಾಗಾದ್ರೆ ಅದು ಬರೀ ಯಾಂತ್ರಿಗೆ ಆಗಬಾರದು, ಅದಕ್ಕೊಂದು ಕೆಲಸ ಮಾಡಿದ್ರು. ಒಂದು ಭಾವಚಿತ್ರವನ್ನು ಇಟ್ಟು ಅವರ ಕೈಯಲ್ಲೊಂದು ಕುಂಕುಮ ಕೊಟ್ಟು ಲಕ್ಷ್ಮೀ ಶೋಭಾನ ಹೇಳಿ ಅಂತ, ಅಂದ್ರೆ ಕುಂಕುಮ ಹಾಕಿ ಲಕ್ಷ್ಮೀ ಶೋಭನ ಮಾಡಿ. ನಮ್ಮ ಹಿರಿಯರು ಹೇಳಿದ್ರು ಗಂಡಸರೇ ನೀವು ಪೂಜೆ ಮಾಡಿ ಅಂತ. ಅವ್ರು ನಿಲ್ಲಿಸಿದ್ರು ಗಂಡಸರು. ಸರಸ್ವತಿ ಶ್ರೀಪತಿಯವರು ಹೇಳಿದ್ರು ಗಂಡಸರು ನಿಲ್ಲಿಸಿದ್ರಲ್ಲ, ಹೆಣ್ಮಕ್ಳೇ ನೀವು ಪ್ರಾರಂಭ ಮಾಡಿ ಅಂತ. ಹಾಗಾಗಿ ಆಚೆ ಕಡೆಯಿಂದ ಈಚೆ ಕಡೆ ಕೂತವ್ರದ್ದೇ ಪೂಜೆ ಜಾಸ್ತಿ ಆಗಿಬಿಡ್ತು. ಹಾಗಾಗಿ ಆ ಲಕ್ಷ್ಮೀ ಶೋಭಾನೆ ಅದು ಬರೀ ಹಾಡು ಪೂಜೆ, ಇದು ಬರೀ ಸ್ತೋತ್ರ ಮಾತ್ರ ಅಲ್ಲ, ಅದು ಪೂಜಾತ್ಮಕವಾಗಿ ಅನುಸಂಧಾನಾತ್ಮಕವಾಗಿ ಒಂದೊಂದು ಶ್ಲೋಕದ್ದು ಕೂಡ ಒಂದೊಂದು ನುಡಿದ್ದು ಕೂಡ ಅದರ ವಿಶ್ಲೇಷಣೆ ಮಾಡಿ ಅದನ್ನು ಮನ ಮುಟ್ಟುವ ಹಾಗೆ ಮಾಡಿಸಿ ಅದರಲ್ಲಿ ಕ್ರಿಯೆ ಮಾಡಿಸಿದ್ದಾರೆ. ಅದೊಂದು ನಾಂದಿ. ಅಂದ್ರೆ ಇವತ್ತು ಮಾತ್ರ ಅಲ್ಲ, ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ನುಡಿಯನ್ನಾದರೂ ಹೇಳಿ ಕುಂಕುಮ ಏರಿಸಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ಸಂಪತ್ತಿಗೆ ಕೊರತೆ ಬರುವುದಿಲ್ಲ ಅನ್ನುವಂತಹ ಒಳ್ಳೆಯ ಚಿಂತನೆಯನ್ನು ಮಾಡಿಸುವ ಒಳ್ಳೆಯ ಕಾರ್ಯಕ್ರಮ ಸರಸ್ವತಿ ಶ್ರೀಪತಿಯರು ನಡೆದಿದೆ. ನಿರಂತರ ನಡೆಯಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ಇವತ್ತಿನ ವಿಶೇಷ ಸೇವಾಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಶ್ರೀಯುತರಿಂದ ಶ್ರೀಗಳವರಿಂದ ಆಶೀರ್ವಾದ. ಶ್ರೀಯುತ ಮಾಧವರಾವ್ ಕುಲಕರ್ಣಿ, ಶ್ರೀ ಕೇಶವ್ ಕುಲಕರ್ಣಿ, ಶ್ರೀ ಸತೀಶ್ ಕುಲಕರ್ಣಿ, ಸತೀಶ್ ಕುಲಕರ್ಣಿ, ಸತ್ಯನಾರಾಯಣ ಶ್ರೇಷ್ಠಿ, ಶ್ರೀನಿವಾಸ್ ಶ್ರೇಷ್ಠಿ, ವಿಶ್ವನಾಥ್ ಶ್ರೇಷ್ಠಿ, ಶ್ರೀ ತಿರುಪತಿ ಶ್ರೇಷ್ಠಿ, ಶ್ರೀಯುತರಾದ ಡಾಕ್ಟರ್ ಶ್ರೀಕಾಂತ್ ಜಾಗೀರ್ದಾರ್, ಮುರಳೀಧರ್ ಮುಕ್ತೇದಾರ್, ಡಾಕ್ಟರ್ ಶ್ರೀಕಾಂತ್ ಜಾಗೀರ್ದಾರ್, ಇಲ್ಲಿ